ಅಚ್ಚು ಕನ್ನಡದ ನಿರೂಪಕಿ ಎಂದೇ ಹೆಸರಾಗಿದ್ದ ಅಪರ್ಣಾ ವಸ್ತಾರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಓರ್ವ ನಿರೂಪಕಿ, ರೇಡಿಯೋ ಜಾಕಿ, ಕಿರುತೆರೆ ಹಾಗೂ ಬೆಳ್ಳಿತೆರೆ ಕಲಾವಿದೆಯಾಗಿ ಅಪರ್ಣಾ ತನ್ನ ಕಂಠಸಿರಿಯಿಂದಲೇ ಕರುನಾಡಿನಲ್ಲಿ ಮನೆಮಾತಾಗಿದ್ರು. ಸಂತಾಪ ಸಭೆ ಇರಲಿ, ಸರ್ಕಾರಿ ಕಾರ್ಯಕ್ರಮವೇ ಇರಲಿ, ಅದಕ್ಕೆ ತಕ್ಕಂತೆ ನಿರೂಪಣೆ ಮಾಡುವಂಥ ಸಕಲ ಕಲಾ ವಲ್ಲಭೆ ಈ ಅಪರ್ಣಾ. ದೀರ್ಘಕಾಲದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಅಪರ್ಣಾ ಇನ್ನೂ ನೆನಪು ಮಾತ್ರ. ಆದರೆ ಅಪರ್ಣಾ ನಡೆದು ಬಂದ ಹಾದಿ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ಸಂಗತಿಗಳು ಇಲ್ಲಿದೆ. 1966ರ ಅಕ್ಟೋಬರ್ 14ರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿ ಗ್ರಾಮದ ಮೂಲದವರು ಈ ಅಪರ್ಣಾ. ಕನ್ನಡದ ಖ್ಯಾತ ಪತ್ರಕರ್ತ KS ನಾರಾಯಣಸ್ವಾಮಿ ಮತ್ತು ಪದ್ಮಾವತಿ ಪುತ್ರಿಯಾಗಿ ಜನಿಸಿದ್ರು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ರ 1984ರಲ್ಲಿ ನಿರ್ದೇಶಿಸಿದಂಥ ಮಸಣದ ಹೂವು ಸಿನಿಮಾದ ಮೂಲಕ ಕಲಾರಂಗವನ್ನ ಪ್ರವೇಶಿಸಿದ್ರು. ರೆಬೆಲ್ ಸ್ಟಾರ್ ಅಂಬರೀಶ್, ಅಭಿನಯ ಶಾರದೆ ಜಯಂತಿ ಜೊತೆ ನಟಿಸಿ ಮೊದಲ ಸಿನಿಮಾದಲ್ಲೇ ಸೈ ಅನ್ಸ್ಕೊಂಡಿದ್ರು. ವಿಷ್ಣುವರ್ಧನ್, ಅಂಬರೀಶ್, ಪ್ರಭಾಕರ್, ಶಿವಣ್ಣ ಜೊತೆ ಕೂಡ ಅಭಿನಯಿಸಿದ್ರು. ವಿಜಯ್ ರಾಘವೇಂದ್ರ ಅಭಿನಯದ ಗ್ರೇ ಗೇಮ್ಸ್ ಸಿನಿಮಾ ಅಪರ್ಣಾ ಅವರ ಕೊನೆಯ ಚಿತ್ರವಾಗಿದೆ. 2005ರಲ್ಲಿ ಅಪರ್ಣಾ ಅವರು ಯುವ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ ವಸ್ತಾರೆ ಜೊತೆ ದಾಂಪತ್ಯ ಜೀವನವನ್ನು ಆರಂಭಿಸಿದ್ರು. ಪ್ರೀತಿ ಇಲ್ಲದ ಮೇಲೆಯ ಪಲ್ಲವಿಯ ಪಾತ್ರಕ್ಕೆ ಶ್ರೇಷ್ಠ ನಟಿ ಪ್ರಶಸ್ತಿ ಅವರದಾಗಿತ್ತು. ಇನ್ನು ನಿರೂಪಣೆಗಾಗಿ ಜೀ ವಾಹಿನಿಯಿಂದ ಅತ್ಯುತ್ತಮ ಪ್ರಶಸ್ತಿ, ಕಿರುತೆರೆಯ ಮಾಧ್ಯಮದ ಈವರೆಗಿನ ಕೆಲಸಕ್ಕೆ ಸರ್ವೋಚ್ಚ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. 2003ರಲ್ಲಿ ಪ್ರಸಾರವಾಗ್ತಾ ಇದ್ದ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯಲ್ಲಿ ಸುಕನ್ಯಳಾಗಿ ಅಪರ್ಣಾ ಬಣ್ಣವನ್ನು ಹಚ್ಚಿದ್ರು. ಬಳಿಕ 2008ರಲ್ಲಿ ಜನಪ್ರಿಯ ಧಾರಾವಾಹಿ ಮುಕ್ತ ಮೂಲಕ ಶೀಲಾ ಪ್ರಸಾದ್ ಪಾತ್ರದಿಂದ ಖ್ಯಾತಿಯನ್ನು ಗಳಿಸಿದ್ರು. ಅಲ್ಲಿಂದ ಅಪರ್ಣಾ ತಿರುಗಿ ನೋಡಲೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ಪಲ್ಲವಿಯಾಗಿ ಗುರುತಿಸಿಕೊಂಡವರು. ಜೀ ವಾಹಿನಿಯ ಜೋಗುಳ ಸರಣಿಯಲ್ಲಿ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ ಪಾತ್ರವನ್ನು ನಿರ್ವಹಿಸಿದ್ರು. ಅಪರ್ಣಾ ಓರ್ವ ಬಹುಮುಖ ಪ್ರತಿಭೆಯಾಗಿದ್ರು. ಬೆಳ್ಳಿತೆರೆ, ಕಿರುತೆರೆಯಲ್ಲದೆ ಕನ್ನಡದ ರಿಯಾಲಿಟಿ ಶೋ ಆದಂಥ ಬಿಗ್ ಬಾಸ್ 2013ರ ಮೊದಲ ಸೀಸನ್ನಲ್ಲಿ ಸ್ಪರ್ಧಿಯಾಗಿದ್ರು. ಗಂಭೀರ ನಿರೂಪಕಿಯಾಗಿದ್ದಂಥ ಅಪರ್ಣಾ ಅವರ ಹೊಸ ಮುಖ ತೆರೆದುಕೊಂಡಿದ್ದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಮಜಾ ಟಾಕೀಸ್ ಮೂಲಕ. ಇದರಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಹಾಸ್ಯಭರಿತವಾಗಿ ನಟಿಸಿ ಕನ್ನಡದ ಮನಸ್ಸುಗಳಿಗೆ ಕಚಗುಳಿ ಇಟ್ಟಿದ್ರು. ಅಪರ್ಣಾ ತಮ್ಮದೇ ಆದಂಥ ನಿರೂಪಣಾ ಶಾಲೆಯನ್ನ ತೆರೆದು ಕನ್ನಡದ ನಿರೂಪಣೆ ಬಗ್ಗೆ ಹಲವರಿಗೆ ತಿಳಿಸಿ ಹೇಳಿಕೊಡುವಂಥ ಹಂಬಲವನ್ನ ಕೂಡ ಹೊಂದಿದ್ರು. ಆದರೆ ವಿಧಿ ತುಂಬಾನೇ ಕ್ರೂರಿ. ನಮ್ಮ ಮೆಟ್ರೋ ಆರಂಭ ಆದಾಗಿನಿಂದ ಈವರೆಗೆ ಮೆಟ್ರೋ ಪ್ರಕಟಣೆಗಳಲ್ಲಿ ಅಪರ್ಣಾ ಧ್ವನಿ ನಾವು ಕೇಳ್ತಾ ಇದ್ದೇವೆ. ಆ ಮಧುರ ಧ್ವನಿ ಹೊತ್ತಂತ ಶರೀರ ಇಹಲೋಕವನ್ನ ತ್ಯಜಿಸಿದೆ. ಆದರೆ ಕೇಳುಗರಿಗೆ ಆಲಾಪ ಮಾತ್ರ ಶಾಶ್ವತವಾಗಿ ಉಳಿದಿದೆ.